ವೇದನ ಹುಡುಕೊಂಡು ಪ್ರೀತಮ್ ಮನೆಗೆ ವಿಕ್ರಮ್ ಬರ್ತಾನೆ. ವಿಕ್ರಮ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಮನೆಯೆಲ್ಲ ಹುಡುಕ್ಬೇಕಂದ್ರೆ ವಿಕ್ರಮ್ ಪ್ರೀತಮ್ ಮನೆ ಬೆಡ್ರೂಮ್‌ಗೆ ಹೋಗ್ಬಿಟ್ಟು ವೇದನ ನೋಡ್ತಾನೆ. ವೇದನ್ ನೋಡಿದಾಗ ಅವಳು ಅಲ್ಲಿ ಮಲ್ಕೊಂಡಿರ್ತಾಳೆ. ಮಲ್ಕೊಂಡಿರೋದನ್ನ ನೋಡ್ಬಿಟ್ಟು ಎಬ್ಸಕ್ ಹೋಗ್ತಾನೆ. ಎಬ್ಸಕ್ ಹೋದಾಗ ಅವಳು ಎಬ್ಸೋಷ್ಟ್ರಲ್ಲಿ ಇವ್ನು ಏನ್ ಮಾಡ್ತಾನೆ, ಪ್ರೀತಮ್ ಬೇಡ ಅಂತ ಈ ಕಡೆ ಕರ್ಕೊಂಡ್ಬಿಡ್ತಾನೆ. ಕರ್ಕೊಂಡಾಗ ಅವನಿಗೆ ಕೋಪ ಬಂದು ವಿಕ್ರಮ್ ಏನ್ ಮಾಡ್ತಾನೆ, ಪ್ರೀತಮ್‌ನ ಹೊಡಿತಾ ಇರ್ತಾನೆ. ಹೊಡೆದ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಂದು ಇನ್ನೂ ಹೊಡಿತಾ ಇರ್ತಾನೆ. ಅವಾಗ ವೇದ ಎಚ್ಚರ ಆಗ್ಬಿಟ್ಟು ಬರ್ತಾಳೆ. ಪ್ರೀತಮ್, ಪ್ರೀತಮ್ ಅಂತ ಕೂಗ್ಕೊಂಡ್ ಬರ್ತಾಳೆ. ಪ್ರೀತಮ್, ಪ್ರೀತಮ್ ಅಂತ ಕೂಗ್ಕೊಂಡ್ ಬಂದಾಗ ನೋಡ್ತಾಳೆ. ನೋಡಿದಾಗ ಶಾಕ್ ಆಗ್ಬಿಟ್ಟು ಸುಮ್ನೆ ಇರ್ತಾನೆ ವಿಕ್ರಮು. ವಿಕ್ರಮ್ ನೋಡ್ಬಿಟ್ಟು ಅವ್ವ ನನ್ನ ವೇದ ಬಂದ್ಬಿಟ್ಲು ಅಂತ ಖುಷಿಯಾಗಿರುತ್ತೆ ಅವ್ನಿಗೆ. ಖುಷಿಯಾಗಿ ಮಾತಾಡ್ಸಕ್ಕಂತ ಹೋಗ್ತಾನೆ. ಆವಾಗ ಅವಳು ಏನ್ ಮಾಡ್ತಾಳೆ, ಯಾರ್ ನೀವು ಅಂತ ಕೇಳ್ಬಿಟ್ಟು ಪ್ರೀತಮ್ ಹತ್ರ ಬರ್ತಾಳೆ. ಪ್ರೀತಮ್ ಹತ್ರ ಬಂದಾಗ ಪ್ರೀತಮ್ ಏನ್ ಮಾಡ್ತಾನೆ, ಯಾರ್ ನೀವು ಅಂತ ಕೇಳಿದ ತಕ್ಷಣನೇ ವಿಕ್ರಮ್‌ನನ್ನ ಈ ಕಡೆ ಎಳ್ಕೊಂಡ್ಬಿಡ್ತಾನೆ. ಎಳ್ಕೊಂಡ್ಬಿಟ್ಟು ಪ್ರೀತಮ್ ವೇದನ್ ಮುಂದೆ ಹೋಗಿ ನಿಂತ್ಕೊಂತಾನೆ. ವೇದನ್ ಮುಂದೆ ಹೋಗಿ ನಿಂತ್ಕೊಂಡಾಗ, "ಅಯ್ಯೋ! ಏನಿದು ಪ್ರೀತಮ್ ರಕ್ತ ಬರ್ತಾ ಇದೆಯಲ್ಲ" ಅಂತ ಕೇಳ್ತಾಳೆ. ಕೇಳ್ದಾಗ ಅವಾಗ ಏನಾಗುತ್ತೆ, "ಏನಿಲ್ಲ